ಇತಿಹಾಸ, ವಿಜ್ಞಾನ, ರಹಸ್ಯಗಳು ಮತ್ತು ಜಗತ್ತಿನ ಅದ್ಭುತ ಕಥೆಗಳು ನಿಮ್ಮದೇ ಕನ್ನಡದಲ್ಲಿ. ಇದು ಇನ್ಫೋ ಕನ್ನಡ ನಾಡು. ಒಂದು ಕ್ಷಣ ಊಹಿಸಿಕೊಳ್ಳಿ, ಭಾರತದ ಆಕಾಶದಲ್ಲಿ ಯುದ್ಧ ವಿಮಾನ ಮುನ್ನುಗ್ಗುತ್ತಿದೆ, ಶತ್ರುವಿನ ಮಿಸೈಲ್ ಗಡಿಯತ್ತ ಬರ್ತಿದೆ, ಇನ್ನೊಂದು ಕಡೆ ಡ್ರೋನ್ ಕೂಡ ಭಾರತದ ಗುರಿಯೊಂದರತ್ತ ಸಾಗುತ್ತಿದೆ. ಭಾರತದ ರಕ್ಷಣಾ ಸಚಿವರು ಪ್ರಾಜೆಕ್ಟ್ ಕುಶ ಯೋಜನೆಯನ್ನು ಶ್ಲಾಘಿಸಿದ್ದಾರೆ. ಭಾರತದ ಭದ್ರತೆಯ ದೃಷ್ಟಿಯಿಂದ ಇದೊಂದು ಗೇಮ್ ಚೇಂಜರ್ ಎಂದು ಅವರು ಹೇಳಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಸ್ವಲ್ಪ ಕೇಳೋಣ. ಗೇಮ್ ಚೇಂಜರ್ ಸಾಬೀತ್ ಹೋನೆ ವಾಲಾ ಹೈ. मैं इसको प्रेडिक्ट कर रहा हूं आज, और ये अपनी क्षमता में वर्ल्ड क्लास इंडिजिनस एयर डिफेंस सिस्टम है. ಒಂದು ಕ್ಷಣ ಊಹಿಸಿಕೊಳ್ಳಿ, ಭಾರತದ ಆಕಾಶದಲ್ಲಿ ಸಾವಿರಾರು ಅಡಿ ಎತ್ತರದಲ್ಲಿ ಒಂದು ಯುದ್ಧ ವಿಮಾನ ವೇಗವಾಗಿ ಮುನ್ನುಗ್ಗುತ್ತಿದೆ. ಅದೇ ಸಮಯದಲ್ಲಿ ಮತ್ತೊಂದು ದಿಕ್ಕಿನಿಂದ ಶತ್ರುವಿನ ಕ್ರೂಸ್ ಮಿಸೈಲ್ ಭಾರತದ ಗಡಿಯತ್ತ ಬರುತ್ತಿದೆ. ಇನ್ನೊಂದು ಕಡೆ ರಾಡಾರ್ನಲ್ಲಿ ಪತ್ತೆ ಹಚ್ಚಲು ಕಷ್ಟವಾಗುವಷ್ಟು ಸಣ್ಣದಾದ ಒಂದು ಡ್ರೋನ್ ಕೂಡ ಭಾರತದ ಗುರಿಯೊಂದರತ್ತ ಸಾಗುತ್ತಿದೆ. ಈ ಮೂರು ಅಪಾಯಗಳನ್ನು ಒಂದೇ ಸಮಯದಲ್ಲಿ ತಡೆಯಬೇಕಾದರೆ ಭಾರತದ ಬಳಿ ಎಂತಹ ರಕ್ಷಣಾ ವ್ಯವಸ್ಥೆ ಇರಬೇಕು? ಇಂದಿನ ಆಧುನಿಕ ಯುದ್ಧಗಳಲ್ಲಿ ದೇಶವನ್ನು ರಕ್ಷಿಸಲು ಕೇವಲ ಸೈನಿಕರು, ಟ್ಯಾಂಕ್ಗಳು ಮತ್ತು ಯುದ್ಧ ವಿಮಾನಗಳು ಮಾತ್ರ ಸಾಕಾಗುವುದಿಲ್ಲ. ಆಕಾಶದಿಂದ ಬರುವ ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ದೂರದಲ್ಲಿಯೇ ತಡೆದು ನಾಶಪಡಿಸುವ ಸಾಮರ್ಥ್ಯವೂ ಬೇಕು. ಅಮೆರಿಕಾದ ಬಳಿ ಪೇಟ್ರಿಯಟ್ ಮತ್ತು THAAD ಇದೆ. ರಷ್ಯಾದ ಬಳಿ S-400 ಇದೆ. ಇಸ್ರೇಲ್ ಬಳಿ ಐರನ್ ಡೋಮ್ ಮತ್ತು ಡೇವಿಡ್ಸ್ ಸ್ಲಿಂಗ್ ಇದೆ. ಈಗ ಭಾರತವು ತನ್ನದೇ ಆದ ಅತ್ಯಾಧುನಿಕ ದೀರ್ಘ ದೂರದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯ ಹೆಜ್ಜೆ ಇಟ್ಟಿದೆ. ಅದರ ಪ್ರಮುಖ ಯೋಜನೆಗಳಲ್ಲಿ ಒಂದು ಪ್ರಾಜೆಕ್ಟ್ ಕುಶ. ಇದು ಕೇವಲ ಒಂದು ಕ್ಷಿಪಣಿಯ ಕಥೆಯಲ್ಲ, ಇದು ಭಾರತದ ಆಕಾಶವನ್ನು ರಕ್ಷಿಸುವ ಒಂದು ದೊಡ್ಡ ಸ್ವದೇಶಿ ರಕ್ಷಣಾ ಜಾಲದ ಕನಸು. ಹಾಗಾದರೆ ಪ್ರಾಜೆಕ್ಟ್ ಕುಶ ಎಂದರೇನು? ಇದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಭಾರತದ ರಕ್ಷಣೆಗೆ ಇದು ಏಕೆ ಮಹತ್ವದ್ದು? ಬನ್ನಿ ಈ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಯುದ್ಧ ಎಂದರೆ ಗಡಿಯಲ್ಲಿ ಸೈನಿಕರು ಮುಖಾಮುಖಿಯಾಗಿ ಹೋರಾಡುವುದು, ಟ್ಯಾಂಕ್ಗಳು ಮುಂದೆ ಸಾಗುವುದು, ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರುವುದು. ಆದರೆ ಇಂದು ಯುದ್ಧದ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ತಂತ್ರಜ್ಞಾನ ಬೆಳೆದಂತೆ ಯುದ್ಧವು ಆಕಾಶಕ್ಕೆ, ಸೈಬರ್ ಜಗತ್ತಿಗೆ ಮತ್ತು ಡ್ರೋನ್ಗಳತ್ತ ಸಾಗುತ್ತಿದೆ. ಇಂದು ಒಂದು ಸಣ್ಣ ಡ್ರೋನ್ ಕೂಡ ಒಂದು ಸೇನಾ ನೆಲೆ ಅಥವಾ ಪ್ರಮುಖ ಮೂಲಸೌಕರ್ಯಕ್ಕೆ ಅಪಾಯವನ್ನು ಉಂಟುಮಾಡಬಹುದು. ಕೆಲವು ಡ್ರೋನ್ಗಳು ತುಂಬಾ ಚಿಕ್ಕದಾಗಿರುತ್ತವೆ, ಕಡಿಮೆ ಎತ್ತರದಲ್ಲಿ ಹಾರುತ್ತವೆ. ಅವುಗಳನ್ನು ಪತ್ತೆ ಹಚ್ಚುವುದು ಕೂಡ ಸವಾಲಾಗಬಹುದು. ಇದರ ಜೊತೆಗೆ ಕ್ರೂಸ್ ಮಿಸೈಲ್ಗಳು ಮತ್ತು ಅತ್ಯಂತ ವೇಗದ ವೈಮಾನಿಕ ಗುರಿಗಳಂತಹ ಅಪಾಯಗಳು ಇವೆ. ಹೀಗಾಗಿ ಒಂದು ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಕೇವಲ ಒಂದು ರೀತಿಯ ಗುರಿಯನ್ನು ತಡೆಯುವಂತಿದ್ದರೆ ಸಾಕಾಗುವುದಿಲ್ಲ. ಅದು ದೂರದಿಂದ ಬರುವ ದೊಡ್ಡ ವೈಮಾನಿಕ ಗುರಿಗಳಿಂದ ಹಿಡಿದು ಸಣ್ಣ ಡ್ರೋನ್ಗಳವರೆಗೆ ವಿವಿಧ ರೀತಿಯ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರಬೇಕು. ಇದಕ್ಕಾಗಿಯೇ ಇಂದು ವಿಶ್ವದ ಪ್ರಮುಖ ಸೇನಾಶಕ್ತಿಗಳು ಲೇಯರ್ಡ್ ಏರ್ ಡಿಫೆನ್ಸ್ ಅಥವಾ ಬಹುಪದರದ ವಾಯು ರಕ್ಷಣಾ ವ್ಯವಸ್ಥೆ ನಿರ್ಮಿಸುತ್ತಿವೆ ಮತ್ತು ಭಾರತವು ಇದೇ ದಿಕ್ಕಿನಲ್ಲಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಇಲ್ಲಿಂದಲೇ ನಮ್ಮ ಕಥೆಯ ಪ್ರಮುಖ ಭಾಗ ಆರಂಭವಾಗುತ್ತದೆ. ಪ್ರಾಜೆಕ್ಟ್ ಕುಶ. ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸೋಣ. ಪ್ರಾಜೆಕ್ಟ್ ಕುಶ ಎಂದರೆ ಕೇವಲ ಒಂದು ಕ್ಷಿಪಣಿಯ ಹೆಸರು ಎಂದು ಅರ್ಥ ಮಾಡಿಕೊಳ್ಳಬಾರದು. ಇದು ಭಾರತದ ಸ್ವದೇಶಿ ದೀರ್ಘ ದೂರದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷಿಯ ಯೋಜನೆ. ಈ ಯೋಜನೆಯ ಉದ್ದೇಶ ಭಾರತದ ಗಡಿಯತ್ತ ಬರುವ ವೈಮಾನಿಕ ಬೆದರಿಕೆಗಳನ್ನು ದೂರದಲ್ಲಿಯೇ ಪತ್ತೆ ಹಚ್ಚಿ ಅವುಗಳನ್ನು ತಡೆಯುವ ಸಾಮರ್ಥ್ಯವನ್ನು ದೇಶದಲ್ಲೇ ನಿರ್ಮಿಸುವುದು. ಈ ವ್ಯವಸ್ಥೆಯಲ್ಲಿ ಕ್ಷಿಪಣಿಗಳ ಜೊತೆಗೆ ಅತ್ಯಾಧುನಿಕ ರಾಡಾರ್ಗಳು, ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆಗಳು ಮತ್ತು ವಿವಿಧ ರಕ್ಷಣಾ ಘಟಕಗಳು ಒಟ್ಟಾಗಿ ಕೆಲಸ ಮಾಡುವ ನಿರೀಕ್ಷೆಯಿದೆ. ಅಂದರೆ ಒಂದು ಕ್ಷಿಪಣಿ ಮಾತ್ರವಲ್ಲ, ಒಂದು ಸಂಪೂರ್ಣ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದೇ ಪ್ರಾಜೆಕ್ಟ್ ಕುಶಾಯ ಮಹತ್ವ. ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಗತ್ಯ. ಆದ್ದರಿಂದ ತಪ್ಪದೆ ನನ್ನ ಇನ್ಫೋ ಕನ್ನಡ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈಗ ಒಂದು ಪ್ರಮುಖ ಪ್ರಶ್ನೆ. ಭಾರತದ ಬಳಿ ಈಗಾಗಲೇ S-400 ಇದೆ.
ಹಾಗಿದ್ದರೆ ಭಾರತಕ್ಕೆ ಪ್ರಾಜೆಕ್ಟ್ ಕುಶ ಏಕೆ ಬೇಕು? ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಭಾರತದ ವಾಯು ರಕ್ಷಣೆಯ ಪ್ರಸ್ತುತ ಸ್ಥಿತಿಯನ್ನು ನೋಡಬೇಕು. ಭಾರತ ಈಗಾಗಲೇ ಹಲವು ರೀತಿಯ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಹೊಂದಿದೆ. ಅವುಗಳಲ್ಲಿ ರಷ್ಯಾದಿಂದ ಪಡೆದ S-400 ಕೂಡ ಒಂದು ಪ್ರಮುಖ ವ್ಯವಸ್ಥೆ. ಇದರ ಜೊತೆಗೆ ಭಾರತ ಸ್ವದೇಶಿ ಆಕಾಶ್ ಸೇರಿದಂತೆ ವಿವಿಧ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಬಳಸುತ್ತಿದೆ. ಆದರೆ ಒಂದು ದೇಶದ ಸಂಪೂರ್ಣ ರಕ್ಷಣಾ ವ್ಯವಸ್ಥೆ ಕೇವಲ ಒಂದೇ ಒಂದು ಮಿಸೈಲ್ ಸಿಸ್ಟಮ್ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಯಾಕೆಂದರೆ ಯುದ್ಧದ ಸಮಯದಲ್ಲಿ ಬರುವ ಅಪಾಯಗಳು ಒಂದೇ ರೀತಿಯಾಗಿರುವುದಿಲ್ಲ. ಒಂದು ಕಡೆ ದೂರದಿಂದ ಬರುವ ಕ್ಷಿಪಣಿ, ಮತ್ತೊಂದು ಕಡೆ ಯುದ್ಧ ವಿಮಾನ, ಇನ್ನೊಂದು ಕಡೆ ಸಣ್ಣ ಡ್ರೋನ್. ಹೀಗಾಗಿ ಪ್ರತಿಯೊಂದು ಬೆದರಿಕೆಗೆ ಸೂಕ್ತವಾದ ರಕ್ಷಣಾ ವ್ಯವಸ್ಥೆ ಬೇಕಾಗುತ್ತದೆ. ಇಲ್ಲಿ ಪ್ರಾಜೆಕ್ಟ್ ಕುಶಾಯಂತಹ ಸ್ವದೇಶಿ ದೀರ್ಘದೂರದ ಏರ್ ಡಿಫೆನ್ಸ್ ವ್ಯವಸ್ಥೆ ಭಾರತದ ಒಟ್ಟಾರೆ ವಾಯು ರಕ್ಷಣಾ ಜಾಲವನ್ನು ಮತ್ತಷ್ಟು ಬಲಪಡಿಸುವ ಸಾಧ್ಯತೆಯನ್ನು ಹೊಂದಿದೆ. ಅಂದರೆ ಪ್ರಾಜೆಕ್ಟ್ ಕುಶಾ ಎಂದರೆ S-400 ಅನ್ನು ಸರಳವಾಗಿ ಬದಲಾಯಿಸುವುದು ಮಾತ್ರವಲ್ಲ, ಬದಲಾಗಿ ವಿವಿಧ ರಕ್ಷಣಾ ವ್ಯವಸ್ಥೆಗಳನ್ನು ಒಟ್ಟಿಗೆ ಜೋಡಿಸಿ ಒಂದು ದೊಡ್ಡ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ನೋಡಬಹುದು. ಹಾಗಾದರೆ ಪ್ರಾಜೆಕ್ಟ್ ಕುಶಾ ಹೇಗೆ ಕಾರ್ಯನಿರ್ವಹಿಸಬಹುದು? ಇದರ ಪ್ರಮುಖ ಪರಿಕಲ್ಪನೆ ಬಹುಪದರದ ರಕ್ಷಣಾ ವ್ಯವಸ್ಥೆ. ಅಂದರೆ ಶತ್ರುವಿನ ಎಲ್ಲಾ ವೈಮಾನಿಕ ಗುರಿಗಳನ್ನು ತಡೆಯಲು ಒಂದೇ ರೀತಿಯ ಕ್ಷಿಪಣಿಯನ್ನು ಬಳಸುವ ಬದಲು ವಿವಿಧ ದೂರ ಮತ್ತು ವಿವಿಧ ರೀತಿಯ ಗುರಿಗಳಿಗೆ ವಿಭಿನ್ನ ಇಂಟರ್ಸೆಪ್ಟರ್ ವ್ಯವಸ್ಥೆಗಳನ್ನು ಬಳಸುವುದು. ವರದಿಗಳ ಪ್ರಕಾರ ಪ್ರಾಜೆಕ್ಟ್ ಕುಶಾಯಲ್ಲಿ M1, M2 ಮತ್ತು M3 ಎಂದು ಕರೆಯಲಾಗುವ ಇಂಟರ್ಸೆಪ್ಟರ್ ಕುಟುಂಬದ ಬಗ್ಗೆ ಚರ್ಚಿಸಲಾಗಿದೆ. ಇವುಗಳಲ್ಲಿ M1 ಕಡಿಮೆ ಅಥವಾ ಮಧ್ಯಮ ದೂರದಲ್ಲಿರುವ ವೈಮಾನಿಕ ಗುರಿಗಳನ್ನು ಎದುರಿಸುವ ಉದ್ದೇಶ ಹೊಂದಿರುವ ಹಂತ. ಮುಂದೆ M2 ಇನ್ನಷ್ಟು ದೂರದಲ್ಲಿರುವ ಗುರಿಗಳನ್ನು ತಡೆಯುವ ಸಾಮರ್ಥ್ಯಕ್ಕಾಗಿ ಅಭಿವೃದ್ಧಿಪಡಿಸುವ ಹಂತ. ಮತ್ತು M3 ಅತ್ಯಂತ ದೀರ್ಘದೂರದ ರಕ್ಷಣೆಯತ್ತ ಗಮನಹರಿಸುವ ಇಂಟರ್ಸೆಪ್ಟರ್ ಆಗುವ ಗುರಿ ಹೊಂದಿದೆ. ಇದರ ಉದ್ದೇಶ ಶತ್ರುವಿನ ಯುದ್ಧ ವಿಮಾನಗಳಷ್ಟೇ ಅಲ್ಲ, ದೂರದಿಂದ ಕಾರ್ಯನಿರ್ವಹಿಸುವ ಪ್ರಮುಖ ವೈಮಾನಿಕ ಸಂಪನ್ಮೂಲಗಳನ್ನು ಕೂಡ ಎದುರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು. ಉದಾಹರಣೆಗೆ ಎವ್ಯಾಕ್ಸ್ ರೀತಿಯ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ಗಳು ಅಥವಾ ಏರಿಯಲ್ ಟ್ಯಾಂಕರ್ಗಳಂತಹ ಹೈ ವ್ಯಾಲ್ಯೂ ಟಾರ್ಗೆಟ್ಗಳು. ಸರಳವಾಗಿ ಹೇಳುವುದಾದರೆ, ಶತ್ರು ಭಾರತದ ಗಡಿಯತ್ತ ಬಂದ ನಂತರ ದಾಳಿ ಮಾಡುವುದಕ್ಕಾಗಿ ಕಾಯುವುದು ಅಲ್ಲ, ಬದಲಾಗಿ ದೂರದಲ್ಲಿಯೇ ಪತ್ತೆ ಹಚ್ಚಿ ದೂರದಲ್ಲಿಯೇ ತಡೆದು ಭಾರತದ ಪ್ರಮುಖ ಪ್ರದೇಶಗಳನ್ನು ಸುರಕ್ಷಿತವಾಗಿಡುವುದು. ಇದೇ ಪ್ರಾಜೆಕ್ಟ್ ಕುಶಾಯ ಹಿಂದಿರುವ ಲೇಯರ್ಡ್ ಏರ್ ಡಿಫೆನ್ಸ್ ಪರಿಕಲ್ಪನೆ. ಒಂದು ದೇಶ ವಿದೇಶದಿಂದ ಸಂಪೂರ್ಣ ವ್ಯವಸ್ಥೆಯನ್ನು ಖರೀದಿಸಿದಾಗ ಅದರ ಬೆಲೆ ಬಹಳ ಹೆಚ್ಚಾಗಬಹುದು. ಆದರೆ ಒಂದು ವ್ಯವಸ್ಥೆಯನ್ನು ದೇಶದಲ್ಲೇ ಅಭಿವೃದ್ಧಿಪಡಿಸಿದರೆ ದೀರ್ಘಕಾಲದಲ್ಲಿ ಉತ್ಪಾದನೆ ಮತ್ತು ನಿರ್ವಹಣೆಯ ವೆಚ್ಚವನ್ನು ನಿಯಂತ್ರಿಸುವ ಸಾಧ್ಯತೆ ಇರುತ್ತದೆ. ಇದರ ಜೊತೆಗೆ ದೇಶೀಯ ರಕ್ಷಣಾ ಉದ್ಯಮಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ. ಸಾವಿರಾರು ಇಂಜಿನಿಯರ್ಗಳು, ವಿಜ್ಞಾನಿಗಳು ಮತ್ತು ತಂತ್ರಜ್ಞರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು. ಅಂದರೆ ಪ್ರಾಜೆಕ್ಟ್ ಕುಶಾ ಕೇವಲ ಸೇನೆಯ ಯೋಜನೆಯಲ್ಲ, ಇದು ಭಾರತದ ರಕ್ಷಣಾ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಸಾಮರ್ಥ್ಯವನ್ನು ಬೆಳೆಸುವ ಯೋಜನೆಯೂ ಆಗಬಹುದು. ಆದರೆ ಇಲ್ಲಿ ಒಂದು ವಿಷಯ ಗಮನದಲ್ಲಿರಲಿ: ಯಾವುದೇ ಹೊಸ ರಕ್ಷಣಾ ವ್ಯವಸ್ಥೆಯ ನಿಜವಾದ ವೆಚ್ಚವನ್ನು ಅದರ ಸಂಪೂರ್ಣ ಲೈಫ್ ಸೈಕಲ್ ಕಾಸ್ಟ್, ಅಂದರೆ ಖರೀದಿ, ನಿರ್ವಹಣೆ, ತರಬೇತಿ ಮತ್ತು ಕಾರ್ಯಾಚರಣೆ, ಇವೆಲ್ಲವನ್ನೂ ಸೇರಿಸಿ ನೋಡಬೇಕು. ಒಂದು ಕಾಲದಲ್ಲಿ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಕ್ಕಾಗಿ ಭಾರತ ವಿದೇಶಗಳತ್ತ ನೋಡಬೇಕಾಗಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗುತ್ತಿದೆ. ಭಾರತ ತನ್ನದೇ ಆದ ಯುದ್ಧ ವಿಮಾನಗಳನ್ನು ಅಭಿವೃದ್ಧಿಪಡಿಸುತ್ತಿದೆ, ಸ್ವದೇಶಿ ಕ್ಷಿಪಣಿಗಳನ್ನೂ ನಿರ್ಮಿಸುತ್ತಿದೆ, ಅತ್ಯಾಧುನಿಕ ರಾಡಾರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಮತ್ತು ತನ್ನದೇ ಆದ ದೀರ್ಘ ದೂರದ ವಾಯುರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನ ಮಾಡುತ್ತಿದೆ. ಪ್ರಾಜೆಕ್ಟ್ ಕುಶಾ ಈ ಪ್ರಯಾಣದ ಒಂದು ಪ್ರಮುಖ ಅಧ್ಯಾಯ. ಇದು ಕೇವಲ ಒಂದು ಮಿಸೈಲ್ ಸಿಸ್ಟಮ್ ಅಲ್ಲ, ಇದು ಭಾರತ ತನ್ನ ರಕ್ಷಣಾ ಸಾಮರ್ಥ್ಯದ ಮೇಲೆ ತಾನೇ ಹೆಚ್ಚು ನಿಯಂತ್ರಣ ಹೊಂದುವ ಪ್ರಯತ್ನದ ಸಂಕೇತ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ನಾನು ಕೊಡುತ್ತಾ ಹೋಗುತ್ತೇನೆ. ಆದ್ದರಿಂದ ತಪ್ಪದೆ ನೀವು ನನ್ನ ಇನ್ಫೋ ಕನ್ನಡ ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.